ನಮಸ್ಕಾರ. ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣಕ್ಕೆ ಬರ್ತಿಲ್ಲ ಅಂತ ಚಿಂತಿಸ್ತಾ ಇದ್ದೀರಾ? ಡಾಕ್ಟರ್ ಮಾತ್ರೆ ತಗೊಳ್ಳಿ ಅಂತ ಹೇಳಿದ್ರು, ಜೊತೆಗೆ ನ್ಯಾಚುರಲ್ ಆಗಿ ಏನಾದ್ರೂ ಪರಿಹಾರ ಇದ್ಯಾ ಅಂತ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗಾಗಿ. ಮುಂದಿನ 5 ನಿಮಿಷಗಳಲ್ಲಿ ನಿಮ್ಮ ಅಡುಗೆ ಮನೆಯಲ್ಲಿರೋ 7 ಅದ್ಭುತ ಆಹಾರಗಳ ಬಗ್ಗೆ ಹೇಳ್ತೀನಿ. ಇವು ನಿಮ್ಮ ಮಧುಮೇಹವನ್ನು ನಿಯಂತ್ರಣಕ್ಕೆ ತರೋಕೆ ಸಹಾಯ ಮಾಡುತ್ತೆ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಮಧುಮೇಹ ಅಥವಾ ಡಯಾಬಿಟಿಸ್ ಈಗ ಸಾಮಾನ್ಯ ರೋಗ. ಇದು ಕೇವಲ ದೊಡ್ಡವರ ಸಮಸ್ಯೆ ಅಲ್ಲ, ಚಿಕ್ಕ ವಯಸ್ಸಿನವರಲ್ಲೂ ಕಾಣ್ತಿದೆ. ಸರಿಯಾದ ಆಹಾರ ಪದ್ಧತಿಯಿಂದ ಇದನ್ನು ಸುಲಭವಾಗಿ ನಿಯಂತ್ರಿಸಬಹುದು. ನಿಮ್ಮ ದೇಹಕ್ಕೆ ಶಕ್ತಿ ಕೊಟ್ಟು ಸಕ್ಕರೆ ಮಟ್ಟವನ್ನು ಸ್ಟೇಬಲ್ ಆಗಿ ಇಡೋಕೆ ಸಹಾಯ ಮಾಡುವ ಅಂತಹ 7 ಸೂಪರ್ ಫುಡ್ಗಳ ಲಿಸ್ಟ್ ಇಲ್ಲಿದೆ. ಬನ್ನಿ, ನಿಮ್ಮ ಡಯಟ್ನಲ್ಲಿ ಇರಲೇಬೇಕಾದ ಆ 7 ಆಹಾರಗಳ ಬಗ್ಗೆ ತಿಳಿಯೋಣ. 1. ಮೆಂತ್ಯೆಕಾಳು. ರಾತ್ರಿ 1 ಚಮಚೆ ಮೆಂತ್ಯೆಕಾಳನ್ನು ನೆನೆಸಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಿ, ನೀರು ಕುಡಿಯಿರಿ. ಇದರ ಫೈಬರ್ ಸಕ್ಕರೆ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸುತ್ತೆ. 2. ನುಗ್ಗೆಕಾಯಿ ಸೊಪ್ಪು. 1 ಚಮಚೆ ನುಗ್ಗೆ ಸೊಪ್ಪಿನ ಪುಡಿಯನ್ನು ಪ್ರತಿದಿನ ನೀರಿನಲ್ಲಿ ಬೆರೆಸಿ ಕುಡಿಯಿರಿ. ಇದು ಆಂಟಿ ಆಕ್ಸಿಡೆಂಟ್ಗಳಿಂದ ತುಂಬಿದ್ದು ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಹೆಚ್ಚಿಸುತ್ತೆ. 3. ಓಟ್ಸ್ ಮತ್ತು ಬಾರ್ಲಿ. ಇವುಗಳಲ್ಲಿ ಕರಗುವ ಫೈಬರ್ ಜಾಸ್ತಿ ಇದೆ. ಪ್ರತಿದಿನ ಬೆಳಗ್ಗೆ ಇವುಗಳ ಗಂಜಿ ತಿನ್ನೋದ್ರಿಂದ ಸಕ್ಕರೆ ಮಟ್ಟ ಹಠಾತ್ತಾಗಿ ಏರೋದಿಲ್ಲ. 4. ನೆಲ್ಲಿಕಾಯಿ. ವಿಟಮಿನ್ ಸಿ ಮತ್ತು ಕ್ರೋಮಿಯಂ ಹೇರಳವಾಗಿವೆ. ಪ್ರತಿದಿನ 1 ನೆಲ್ಲಿಕಾಯಿ ಅಥವಾ ಅದರ ಜ್ಯೂಸ್ ಕುಡಿಯುವುದರಿಂದ ಪ್ಯಾನ್ಕ್ರಿಯಾಸ್ನ ಕಾರ್ಯಕ್ಷಮತೆ ಸುಧಾರಿಸುತ್ತೆ. 5. ಬೆಂಡೆಕಾಯಿ. ಬೆಂಡೆಕಾಯನ್ನು ರಾತ್ರಿ ಕತ್ತರಿಸಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಆ ನೀರನ್ನು ಕುಡಿಯಿರಿ. ಇದರಲ್ಲಿರೋ ಅಂಶಗಳು ಗ್ಲೂಕೋಸ್ ಹೀರಿಕೊಳ್ಳುವಿಕೆಯನ್ನು ತಡೆಯುತ್ತವೆ. 7. ಸಿಪ್ಪೆ ಸಹಿತ ದ್ವಿದಳ ಧಾನ್ಯಗಳು. ಹೆಸರುಕಾಳು, ಕಡಲೆಕಾಳು ಇಂತಹ ಸಿಪ್ಪೆ ಸಹಿತ ದ್ವಿದಳ ಧಾನ್ಯಗಳನ್ನು ಸೇವಿಸಿ. ಇವು ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರೋದ್ರಿಂದ ಸಕ್ಕರೆ ಮಟ್ಟ ನಿಧಾನವಾಗಿ ಏರುತ್ತೆ. 7. ದಾಲ್ಚಿನ್ನಿ. 1 ಲೋಟ ನೀರಿಗೆ ಅರ್ಧ ಚಮಚೆ ದಾಲ್ಚಿನ್ನಿ ಪುಡಿಯನ್ನು ಸೇರಿಸಿ ಕುದಿಸಿ ಕುಡಿಯಿರಿ. ಇದು ಇನ್ಸುಲಿನಿನ ಪರಿಣಾಮಕಾರಿತ್ವವನ್ನು ಹೆಚ್ಚಿಸುತ್ತೆ. ಈ ಆಹಾರಗಳನ್ನು ನಿಮ್ಮ ಡಯಟ್ನಲ್ಲಿ ಸೇರಿಸುವುದರಿಂದ ಆಗುವ ಲಾಭಗಳೇನು ಗೊತ್ತಾ? 1. ಸಕ್ಕರೆ ಮಟ್ಟ ನಿಯಂತ್ರಣ. ಫೈಬರ್ ಮತ್ತು ಅಗತ್ಯ ಪೋಷಕಾಂಶಗಳು ಗ್ಲೂಕೋಸ್ ಮಟ್ಟವನ್ನು ನಿಯಮಿತವಾಗಿ ಇಡುತ್ತವೆ. ಮತ್ತು ಇನ್ಸುಲಿನ್ ಉತ್ತಮ ಕೆಲಸಕ್ಕೆ ಸಹಾಯ. ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಮಾಡಿ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡಲು ಸಹಾಯ ಮಾಡುತ್ತವೆ. 3. ತೂಕ ಇಳಿಕೆ. ಹೈಫೈಬರ್ ಅಂಶ ಹೊಟ್ಟೆ ತುಂಬಿದ ಭಾವನೆ ನೀಡುತ್ತೆ. ಇದರಿಂದ ಅನಗತ್ಯವಾಗಿ ತಿನ್ನುವುದು ಕಡಿಮೆಯಾಗಿ ತೂಕ ನಿಯಂತ್ರಣಕ್ಕೆ ಬರುತ್ತೆ. ಈ ಆಹಾರಗಳು ಮಧುಮೇಹವನ್ನು ನಿಯಂತ್ರಿಸಲು ಸಹಾಯಕವೇ ಹೊರತು ಇವು ಔಷಧಿಗೆ ಬದಲಿಯಲ್ಲ. ನೀವು ಯಾವುದೇ ಹೊಸ ಆಹಾರ ಪದ್ಧತಿ ಶುರು ಮಾಡುವ ಮುನ್ನ ಅಥವಾ ಔಷಧಿಗಳನ್ನು ನಿಲ್ಲಿಸುವ ಮುನ್ನ ಖಂಡಿತ ನಿಮ್ಮ ವೈದ್ಯರ ಸಲಹೆ ಪಡೆಯಿರಿ. ನುಗ್ಗೆಸೊಪ್ಪು ಮತ್ತು ಮೆಂತ್ಯ ಹೆಚ್ಚು ಸೇವಿಸುವುದರಿಂದ ಕೆಲವರಿಗೆ ಗ್ಯಾಸ್ ಅಥವಾ ಅಲರ್ಜಿ ಆಗಬಹುದು. ಸೀಮಿತ ಪ್ರಮಾಣದಲ್ಲಿ ಸೇವಿಸಿ. ನೋಡಿದ್ರಲ್ಲ, ನಮ್ಮ ಪ್ರಕೃತಿಯಲ್ಲೇ ಎಷ್ಟೊಂದು ಅದ್ಭುತ ಔಷಧಿಗಳಿವೆ. ಇಂದೇ ಈ ಆಹಾರಗಳನ್ನು ನಿಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸಿಕೊಂಡು ಮಧುಮೇಹವನ್ನು ನಿಯಂತ್ರಣದಲ್ಲಿಡಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮತ್ತೆ ಸಿಗೋಣ. ನಮಸ್ಕಾರ.